ಬಾಕ್ಸ್ ಅಲ್ಲಿ ಗ್ಯಾಪ್ ಏನಾರ ಇದ್ರೆ ನಿನಗೆ ಕಾಣಿಸುತ್ತೆ, ನೋಡು ಸರಿಯಾಗಿ. ಇದ್ಯಾವುದೋ ಗೋಡೌನ್ ಇದಾಗಿದೆ ಅಜಯ್. ಸುತ್ತಮುತ್ತ ಗಣೇಶನ್ ಮೂರ್ತಿಗಳಿದೆ. ಮೂರ್ತಿಗಳ? ಇಲ್ಲ, ಅದೇನು ಕರೆಕ್ಟ್ ನೋಡಿ ಹೇಳು, ಏನದು? ನನಗೆ ಕಣ್ಣು ಮಂಜು ಆಗ್ತಾ ಇದೆ, ತಲೆ ಸುತ್ತದಾಗ ಆಗ್ತಾ ಇದೆ ಅಜಯ್. ಕರೆಕ್ಟಾಗಿ ನೋಡು, ಮಾತಾಡು. ನನಗೇನು ಗೊತ್ತಾಗ್ತಿಲ್ಲ. ನಾನಿಲ್ಲಿ. ಹಲೋ ಹಲೋ ಹಲೋ, ಬಾಕ್ಸ್ ಓಪನ್ ಮಾಡಕ್ ಟ್ರೈ ಮಾಡು ಲೀಲಾ. ಆಗ್ತಿಲ್ಲ ಅಜಯ್, ನನ್ನ ಕೈಲಿ ಆಗ್ತಾ ಇಲ್ಲ. ಕಮಾನ್, ಟ್ರೈ ಮಾಡು. ಆಗ್ತಿಲ್ಲ ಅಜಯ್. ಆಗ್ತಾ ಇಲ್ಲ. ನಿನ್ ಕೈಲಿ ಏನಾಗುತ್ತೆ? ಟಾರ್ಚರ್ ಕೊಡೋದು ಬಿಟ್ಟು ಇನ್ನೇನು ಆಗಲ್ಲ ಅಲ್ಲ? ಹಿಡಿಯ. ಆಯ್ತು, ನಾನಿಲ್ಲ ಉಸಿರು ಕಟ್ಟು ಸತ್ತೋಗ್ಬಿಡ್ತೀನಿ ಬಿಡಿ. ನಂಗೆ ಬೈಬೇಡಿ, ನಂಗೆ ತುಂಬ ಭಯ ಆಗ್ತಿದೆ. ಓಕೆ, ರಿಲ್ಯಾಕ್ಸ್, ಅಳ್ಬೇಡ. ಇನ್ನ ಉಸಿರು ಕಟ್ಟತ್ತೆ, ನಾನು ಬೈಯಲ್ಲ. ಓಕೆ, ಸಮಾಧಾನದಿಂದ ಇರು. ಒಂದು ಕೆಲಸ ಮಾಡು, ನೀನಿರೋ ಜಾಗದಿಂದ ನನ್ಗೊಂದು ಲೊಕೇಶನ್ ಶೇರ್ ಮಾಡು, ನಾನು ಈಗಲೇ ಹೊರಟು ಬರ್ತೀನಿ. ಆಯ್ತು ಅಜಯ್. ಲೀಲಾ, ಫೋನು, ಅಯ್ಯೋ ಫೋನ್ ಕೆಳಗಡೆ ಬಿದ್ದೋಗಿದೆ. ಮಾತಾಡು, ನನಗೆ ಕೇಳಿಸ್ತಾ ಇದೆ, ಮಾತಾಡು. ನನಗೇನು ಕೇಳಿಸ್ತಿಲ್ಲ. ನನಗೆ ಕೇಳಿಸ್ತಾ ಇದೆ, ಮಾತಾಡು ಲೀಲಾ. ಉಸಿರು ಕಟ್ತಿದೆ. ಲೀಲಾ, ನನಗೆ ಉಸಿರು ಕಟ್ತಿದೆ. ಇಷ್ಟ ಹೊತ್ತಿಗೆ ಚಿನ್ಕುರುಳಿ ಪಟಾಕಿ ಮಾತಾಡೋಕ್ಕೂ ಶಕ್ತಿ ಇಲ್ಲದೆ ಟುಸ್ ಪಟಾಕಿಯಾಗಿ ಬಿದ್ದಿರುತ್ತೆ. ಹೇಳಿ ಮೇಡಮ್. ಎಲ್ಲ ಕೆಲಸ ಅನ್ಕೊಂಡಾಗೆ ಆಗಿದೆ ತಾನೆ? ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಮೇಡಮ್. ತಂದು ಇಲ್ಲ ಹಳೆ ಕೂಡ ಬಿಸಾಕಿದ್ದೀನಿ. ಕೂಗಿದ್ರು ಯಾಕೆ ಅಂತ ಕೇಳೋರು ಯಾರೂ ಇಲ್ಲ. ಗುಡ್, ವೆರಿ ಗುಡ್. ಬಟ್ ಒಂದು ವಿಷಯ ನೆನಪಿರಲಿ, ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಾಗಬಾರ್ದು. ಅವಳನ್ನ ಹುಡುಕೊಂಡು ಯಾರೂ ಬರಬಾರ್ದು. ಚಾನ್ಸೇ ಇಲ್ಲ ಮೇಡಮ್. ನಾನು ಈ ಜಾಗಕ್ಕೆ ಬರ್ತೀನಿ ಅಂತಂದರೆ ನನಗೇನೆ ರೂಟ್ ಕನ್ಫ್ಯೂಷನ್ ಆಗುತ್ತೆ. ರೂಟ್ ಮ್ಯಾಪ್ ಹಾಕಿದ್ರು ಈ ಜಾಗ ತೋರಿಸಲ್ಲ. ಅಂಥದ್ರಲ್ಲಿ ರೂಟೇ ಗೊತ್ತಿಲ್ಲದವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್? ಇದರಲ್ಲಿ ಯಾವುದು ಎಕ್ಸಾಜುರೇಷನ್ ಇಲ್ಲ ತಾನೆ? ಲೀಲಾ ಯಾರಿಗೂ ಸಿಗಲ್ಲ ತಾನೆ? ಫೋನ್ ಮಾಡ್ತೀನಿ, ಹೋಗೋ. ಪೊಲೀಸ್ದಾಗನ ಕರ್ಕೊಂಬಂದ್ರು 100% ಯಾರಿಗೂ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಮೇಡಮ್. ಗುಡ್, ವೆರಿ ಗುಡ್. ನಿಮಗೆ ಸೇರಬೇಕಾಗಿರೋ ದುಡ್ಡು ಈಗಾಗಲೇ ನಿಮ್ಮ ಅಕೌಂಟಿಗೆ ಬಂದು ಬಿದ್ದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಬಟ್ ಬಿ ಕೇರ್ಫುಲ್. ತಾನೆಲ್ಲಿದ್ದೀನಿ ಅನ್ನೋದು ಅವಳಿಗೂ ಸಹ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಚಾನ್ಸೇ ಇಲ್ಲ ಮೇಡಮ್. ಅವ್ರನ್ನ ಒಂದು ಡಬ್ಬಕ್ಕೆ ಹಾಕಿ ಲಾಕ್ ಮಾಡಿದ್ದೀವಿ. ಇಣುಕ್ ನೋಡಿದ್ರು ಹೊರಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಗುಡ್. ನಮ್ಮ ಸೀರಿಯಲ್ ಇಂಡಸ್ಟ್ರಿ ಒಬ್ಬ ಉದಯೋನ್ಮುಖ ಪ್ರತಿಭೆನ ಕಳ್ಕೊಳ್ಳೋ ಎಲ್ಲ ಚಾನ್ಸ್ ಇದೆ. ಲೀಲಾ, ಡಾಕ್ಯುಮೆಂಟ್ಗೆ ಸೈನ್ ಮಾಡಿ ನಿನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿದ್ದೆ ಅಲ್ವಾ? ಈಗ ಅಲ್ಲಾಡ್ತಿರೋದು ಬರೀ ನಿನ್ನ ಸೀಟ್ ಅಲ್ಲ, ನಿನ್ನ ಜೀವ.
ನೀನ್ ಯಾರ ಕೈಗೂ ಸಿಗ ಫೋನು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿರ್ಬೋದು, ಏನಾಗಿರ್ಬೋದು, ಹೇಗೆ ಹುಡುಕೋದವಳನ್ನ? ಇದ್ಯಾವುದೋ ಗೋಡೌನ್ ಇದಾಗಿದೆ ಅಜಯ್. ಗಣೇಶನ ಮೂರ್ತಿಗಳಿದೆ. ಆಗ್ತಿಲ್ಲ ಅಜಯ್, ಆಗ್ತಾ ಇಲ್ಲ. ನನಗೆ ಉಸಿರು ಕಟ್ಟು ಸತ್ತೋಗ್ಬಿಡ್ತೀನಿ ಬಿಡಿ. ಅಂದರೆ ಆ ಜಾಗದ ಪಕ್ಕ ರೈಲ್ವೆ ಟ್ರ್ಯಾಕ್ ಇದೆ. ಬೆಂಗಳೂರಲ್ಲಿ ಎಷ್ಟೊಂದು ರೈಲ್ವೆ ಟ್ರ್ಯಾಕ್ಗಳಿದೆ. ಯಾವ ಜಾಗ ಅಂತ ಹೆಂಗೆ ಗೊತ್ತಾಗುತ್ತೆ? ಫೋನ್ ಕೆಳಗಡೆ ಬಿದ್ದಿದೆ. ನನಗೇನು ಕೇಳಿಸ್ತಿಲ್ಲ. ಅದರಲ್ಲಿ ದೇವಸ್ಥಾನ ಇದೆ. ಈ ಕಡೆ ರೈಲ್ವೆ ಟ್ರ್ಯಾಕು, ಆ ಕಡೆ ದೇವಸ್ಥಾನ. ಇಷ್ಟೊತ್ತಲ್ಲಿ ಪೂಜೆ ಮಾಡೋ ದೇವಸ್ಥಾನ ಅಂದರೆ ಆ ಜಾಗ ಏನಮ್ಮ ಪ್ರೊಸೀಜರ್ಸ್ ಎಲ್ಲ ಮುಗೀತಾ? ಹೈರ್ ಹೊರಟೋದ್ರಾ? ಬರಬೇಕಾಗಿರೋರೇ ಇನ್ನೂ ಬಂದಿಲ್ಲ, ಆಗಬೇಕಾಗಿರೋ ಕೆಲಸನೇ ಇನ್ನೂ ಆಗಿಲ್ಲ. ಪಾಪ ಲಾಯರ್ ಹೋಗೋಕೆ ಹೇಗೆ ಸಾಧ್ಯ? ನಿಮ್ಮ ಮುದ್ದಿನ ಸೊಸೆ ಕೆಲಸ ಎಲ್ಲ ಹಾಳು ಮಾಡಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಏಜೆನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸೈನ್ ಮಾಡದೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ. ಲೀಲಾನ ದುಡ್ಡ? ನೀವು ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅವರು ದುಡ್ಡಿಗೋಸ್ಕರ ಎಲ್ಲೋ ಬಚ್ಚಿಟ್ಕೊಂಡು ಆಟ ಆಡಿಸ್ತಿದ್ದಾರೆ. ಪತ್ತೆನೇ ಇಲ್ಲ ಅವರು. ನೀವು ನೋಡಿದ್ರೆ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಾ. ಏಜೆ ನೋಡಿದ್ರೆ ಅವ್ರಿಗೆ ಸ್ಪೆಷಲ್ ಸ್ಥಾನ ಕೊಡೋಕೆ ಹೊರಟಿದ್ದಾರೆ. ಬಟ್ ಶಿ ಇಸ್ ನಾಟ್ ಡಿಸರ್ವಿಂಗ್. ಇದೇ ಜಾಗದಲ್ಲಿ ನಮ್ಮ ದುರ್ಗಾಕ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ರು. ಇಷ್ಟು ದಿನ ಎಲ್ಲರೂ ಏಜೆನ ಮಿಸ್ಟರ್ ಪರ್ಫೆಕ್ಟ್ ಅಂತಿದ್ರು. ಆದರೆ ಫಾರ್ ದ ಫಸ್ಟ್ ಟೈಮ್ ಏಜೆ ಒಂದೇ ಕೆಲಸದ ವಿಷಯವಾಗಿ 3 ದಿನದಿಂದ ಓಡಾಡ್ತಿದ್ದಾರೆ. ಇದರಿಂದ ಅವ್ರ ಇಮೇಜ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈ ಪ್ರಾಜೆಕ್ಟ್ ಏನಾದರೂ ಆಗಲಿಲ್ಲ ಅಂದರೆ ಏಜೆ ಬೇರೆ ಥರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗತ್ತೆ. ಈ ಮನೆ ಮರ್ಯಾದೆ ಹೋಗುತ್ತೆ. ಆ ಯೋಚನೆ ಲೀಲಾ ಅವ್ರಿಗೆಲ್ಲಿದೆ? ಈ ಮನೆತನ, ಮರ್ಯಾದೆ ಇದ್ರ ಬಗ್ಗೆ ಎಲ್ಲ ನಾವು ಮಾತ್ರ ಯೋಚನೆ ಮಾಡೋದು. ಒಂದು ಸ್ವಲ್ಪ ಸುಮ್ಮನಿರ್ತೀರಾ? ಆ ಹುಡುಗಿನ ಒಂದೇ ಸಮ ಬೈಬೇಡಿ. ಇಷ್ಟೆಲ್ಲ ಆದ್ಮೇಲೂ ನಾವು ಅವರನ್ನು ಸುಮ್ಮನೆ ಬೈತಿದ್ದೀವಿ ಅಂತ ನಿಮಗೆ ಅನಿಸ್ತಿದ್ಯಾ ಅಜ್ಜಿ? ಅವ್ರು ಮಾಡ್ತಿರೋ ತಪ್ಪೇನು ನಿಮಗೆ ಕಾಣಿಸ್ತಿಲ್ವಾ? ತಪ್ಪಾಗಿದೆ ಅನ್ನೋದು ಕಾಣ್ತಿದೆ.